ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಕ್ ಹಾಗೂ ನಮ್ಮ ಪ್ರೇಮ್ ಥಾಪಾ ಅವರಿಗೆ ಬರ್ಲಿ ಚಪ್ಪಾಳೆ. ಬಟ್ ನಿರಂಜನ್ ಅವರೇ, ಒಂದ್ ಮಾತು ಹೇಳ್ಬೇಕು. ಈ ಬದುಕು ಅನ್ನೋದು ಒಂದು ಸರ್ಕಲ್. ಹೌದು, ಎಲ್ಲಿ ಶುರು ಆಗುತ್ತೋ ಅಲ್ಲಿ ವಾಪಸ್ ಬರ್ಲೇಬೇಕು. ಹೌದು. ಜನ್ಯಾಜಿ, ಈ ಫೇಸ್ ಕಟ್ ಜ್ಞಾಪಕ ಇದೆಯಾ? ಈ ಸ್ಲೋ ಮೋಷನ್ ಜ್ಞಾಪಕ ಇದೆಯಾ? ಯಾರ್ ಮರೆಯಕ್ ಸಾಧ್ಯ? ನಿರಂಜನ್ ಅವರೇ, ಪ್ರೇಮ್ ತಾಪ ನಮ್ ಸರಿಗಮಪ್ಪ ಸಿಂಗರು ಗೊತ್ತು. ಅಲ್ಲಿಂದ ಬಂದು ಇವತ್ತು ಒಂದು ಹಾಡಿದ್ರು. ಪ್ರೇಮ್ ತಾಪ, ನೀನ್ ಸ್ಲೋ ಮೋಷನ್ ಅಲ್ಲಿ ರಚ್ಚು ಹತ್ರ ಹೋದೆ, ಆದ್ರೆ ನಿನ್ನ ಹಾಡನ್ನ ಮೆಚ್ಚಿ ನಿನಗಾಗಿ ನಾನು ಈ ರೋಸ್ ತಗೊಂಡ್ ಬಂದಿದ್ದೀನಿ, ತಗೊಳ್ಳೋ. ಲೇ, ಅವನ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನೀನ್ ಬೆನ್ ಕೆರ್ಕೊಂಡು ಅಲ್ಲೇ ನಿಂತಿದ್ಯಾ. ಸ್ವಲ್ಪ ಟ್ರೈ ಮಾಡತ್ತಾನೆ. ಒಬ್ಬೊಬ್ರಿಗೂ ಒಂದೊಂದು ಸಮಸ್ಯೆ ಇರುತ್ತಮ್ಮ. ಮಾಡೋ, ಟ್ರೈ ಮಾಡೋ. ಪ್ರೇಮ್ ತಾಪ ಹೇಳ್ಕೊಡು. ಮ್ಯೂಸಿಕ್. ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದ ಒಬ್ಬ, ನೀನುನ್ನವಳೆನ್ನುವುದೇ ಕರವೇ ಜಂಬ, ಜೋಪಾನ ಮಾಡುವೆನು ತುಂಬಾ ತುಂಬಾ. ಏ ಲವ್ಲಿ, ಏ ದೀಪಕ್, ವೆಲ್ ಟ್ರೈಡ್ ಮಗ, ವೆಲ್ ಟ್ರೈಡ್. ಒಟ್ಟಲ್ಲಿ ಪರ್ಫಾರ್ಮೆನ್ಸ್ ಸ್ಲೋ ಮೋಷನ್ ಅಲ್ಲಿ ಇತ್ತ, ಫಾಸ್ಟ್ ಆಗಿತ್ತ ಅಂತ ಕೇಳ. ಇಡೀ ಸಾಂಗ್ ಮುಗಿಯೋ ತನಕ ಒಂಥರ ಸ್ಮೈಲ್ ಹಿಂಗೇ ಇತ್ತು, ಮುಖ ಎಲ್ಲ ಬ್ಲಶ್ ಆಗ್ತಾ ಇತ್ತು. ಸಡನ್ ಆಗಿ ಯಾರೋ ಪಿಂಕ್ ಕಲರ್ ಆಗಿ ಟರ್ನ್ ಆಗಿದ್ದಾರೆ. ಯಾರು That is Rachu. ದೀಪು, ಯಾಕೆ ಮಿಸ್ ಮಾಡಿದೆ ಫಸ್ಟ್ ಲೈನ್? ಎದುರುಗಡೆ ಹೆಡ್ ಮಿಸ್ ಕೂತ್ಕೊಂಡ್ರೆ ಮಿಸ್ ಆಗ್ಲಿ ಇನ್ನೇನಾಗ್ತದೆ. ಅವ್ನ್ ದೀಪಕ್ ನಾನು ನೋಡ್ತಾನೆ ಇದೀನಿ. ಅವ್ನ್ ಮೇಡಮ್ ಹಿಂಗೆ ನೋಡ್ಕೊಂಡು ಹಿಂಗೆ ನಿಂತವನೆ. ಜಗದಲ್ಲಿ ಥ್ಯಾಂಕ್ ಯು ಸೋ ಮಚ್ ಕಣ್ರು. ತುಂಬಾ ಖುಷಿ ಆಯ್ತು ಈ ಹಾಡು ನೀವು ಈ ವೇದಿಕೆ ಮೇಲೆ ಹಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ಇಬ್ರು ಕೂಡ. ಅಂಡ್ ಪ್ರೇಮ್, ನಮ್ಗೆ ಗೊತ್ತಿದೆ ಅವರು ತುಂಬಾ ಒಳ್ಳೆ ಸಿಂಗರ್ ಅಂತ. ಫಸ್ಟ್ ಎಪಿಸೋಡ್ ಅಲ್ಲೇ ನಮ್ಗೆ ಅವರು ಈ ತರ ಒಂದು ಝಲಕ್ ತೋರಿಸಿದ್ರು. ಅಂಡ್ ಅವರು ಕೂಡ ದರ್ಶನ್ ಸರ್ ಫ್ಯಾನೇ. ಹೌದು ಮ್ಯಾಮ್, ಪಕ್ಕಾ ಫ್ಯಾನು. ಆಕ್ಚುಲಿ ಇಲ್ಲಿ ಬರೋದಕ್ಕೆ ಕಾರಣ ಡಿ ಬಾಸ್ ಅಭಿಮಾನಿಗಳಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್. ಅಂಡ್ ಫಸ್ಟ್ ಸರಿಂಗ ಬಂದಿದ್ದು ಅವರಿಂದಾನೆ, ಭರ್ಜರಿ ಬ್ಯಾಚ್ ಅಲ್ಲಿ ಬಂದಿದ್ದು ಅವರಿಂದಾನೆ. ಸೊ ಅವ್ರಿಗೋಸ್ಕರ ಒಂದು ಡೈಲಾಗ್ ಹೊಡಿಬೇಕಂತ ಅನ್ಕೊಂಡಿದ್ದೀನಿ. ಹೆಬ್ಬೆಟ್ ಹೊತ್ತು ನನ್ನ ಮಗ ನೀನು, ನಿನಗೆ ಎಷ್ಟು ಬುದ್ಧಿ ಇರಬೇಕಾದ್ರೆ ಇನ್ನು ಓದಿರೋ ನಾನು, ನನಗೆ ಎಷ್ಟಿರಬೇಡ. ಆವತ್ತು ನಿನ್ನ ತಮ್ಮನ್ನ ಸಾಯಿಸ್ದೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಕಾಡ್ತಾ ಇದೆಯಲ್ಲ, ಆವತ್ತು ನನ್ನ ಕಣ್ಣು ಮುಂದೆ ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿ ಸಾಯಿಸ್ದಲ್ಲ, ಇವಾಗ ಅದಕ್ಕೇನು ಮಾಡಲಿ ನಾನು? ಇವತ್ತು ದ್ವೇಷ ಅನ್ನೋ ಭಯ ಬಿದ್ದೋಗ್ಬಿಡ್ಬೇಕು, ಹಾಗೆ ಮಾಡ್ತೀನಿ. ಕ್ಯಾಡ್ಬರೀಸ್, ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರೆ ತಗೋದು ಒಳಗೆ ಹಾಕ್ಬಿಡ್ತೀನಿ. ನೀನು ಬರೀ ಮೀನಿನ ಗಾಳ ಅಷ್ಟೇ, ನೀನೇ ಮೀನು ಅನ್ಕೋಬೇಡ. ಸೊ ನಾನು ಎಲ್ಲೇ ಹೋದ್ರೂ ಡಿ ಬಾಸ್ ಅವ್ರಿಗೆ ಜೈಕಾರ ಹಾಕೋದು ಮಾತ್ರ ಬಿಡಲ್ಲ. ಸೊ ಜೈ ಡಿ ಬಾಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.